ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕರಾವಳಿ ಡೈರೀಸ್. ಇವತ್ತು 4 ಸಾಮಗ್ರಿಯಲ್ಲಿ ಖೋವಾ ಜಾಮೂನ್ ಮಾಡೋಣ. ಇದಕ್ಕೆ ಖೋವಾ ತೊಗೊಂಡಿದ್ದೀನಿ. ಇದು 180 ಗ್ರಾಮ್ಸ್ ಅಷ್ಟು ಇದೆ. ಇದನ್ನು ಈ ಥರ ಪುಡಿ ಮಾಡಿಟ್ಕೊಂಡಿದ್ದೀನಿ. 1 ಕಪ್ ಮೈದಾ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸೋಡಾ ಬೇಕು. ಇದು ಸೋಡಾ 1/4 ಸ್ಪೂನಷ್ಟು ಸಾಕು. ನೀರು, ಇದು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಇವಾಗ 1 ಕಪ್ ಮೈದಾ ಹಾಕ್ಕೊಂಡಿದ್ದೀನಿ. ಆಮೇಲೆ 1/4 ಸ್ಪೂನಷ್ಟು ಸೋಡಾ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು, ಸ್ವಲ್ಪ ನೀರು ಸಾಕಾಗತ್ತೆ ಇದಕ್ಕೆ. ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ, ಅದಕ್ಕಿಂತ ಸ್ವಲ್ಪ ಸ್ಮೂತಾಗಿ, ಕೈ ಅಂಟ್ಕೊಳ್ಬಾರ್ದು, ಚೆನ್ನಾಗಿ ನಾದ್ಕೊಂಡು ಬೇಗ ಮಿಕ್ಸ್ ಆಗುತ್ತೆ. ಇದನ್ನು ಮುಚ್ಚಿಟ್ಬಿಡಿ. ಇವಾಗ ಸಕ್ಕರೆ ಪಾಕಕ್ಕೆ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಇದಕ್ಕೆ 4 ಏಲಕ್ಕಿ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಏಲಕ್ಕಿ ಪುಡಿ ಬೇಕಾದ್ರೆ ಹಾಕ್ಬೋದು. ಆಮೇಲೆ 1 ಕಪ್ಪಷ್ಟು ನೀರು. ಇವಾಗ ಪ್ಯಾನ್ ಬಿಸಿಗಿಟ್ಟು ಇದಕ್ಕೆ 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಯಾವ ಕಪ್ಪಲ್ಲಿ ನೀವು ಸಕ್ಕರೆ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ನೀರು ತೊಗೊಳ್ಳಿ. ಯಾವ ಥರ ನೀವು ಜಾಮೂನ್ ಪಾಕ ಮಾಡ್ತೀರೋ ಅದೇ ಥರ ಪಾಕ ಮಾಡ್ಕೊಳ್ಳೋದು. ಇದಕ್ಕೆ 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀರು ಕಾದ್ಮೇಲೆ ಸಕ್ಕರೆ ಹಾಕ್ಕೊಳ್ಬೇಕು. ಇದನ್ನ ಚೆನ್ನಾಗಿ ಕುದಿಸೋಕ್ಕಿಡಬೇಕು. ಕುದಿ ಬರ್ತಿರ್ಬೇಕಿದೆ. ಇದಕ್ಕೆ ನಾನು ಈ ಥರ ಏಲಕ್ಕಿನ ಸಿಪ್ಪೆ ಜಸ್ಟ್ ಓಪನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ಲೇವರ್ಗೋಸ್ಕರ. ಯಾರಿಗೆ ಏಲಕ್ಕಿ ಫ್ಲೇವರ್ ಇಷ್ಟ ಇಲ್ವೋ ಅವ್ರು ಸ್ಕಿಪ್ ಮಾಡ್ಕೊಳ್ಬೋದು. ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಇದನ್ನು ಕುದಿಸೋಕ್ಕಿಡಬೇಕು. ಸಕ್ಕರೆ ಫುಲ್ ಕರಗಬೇಕು. ಕರಗಿ ಒಂದು 5 ನಿಮಿಷ ಇದನ್ನು ಕುದಿಸಿ ನೆಕ್ಸ್ಟು ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು. ಇದನ್ನು ಇವಾಗ ಇದು ಆಗಿದೆ. ನೆಕ್ಸ್ಟು ಇವಾಗ ಈ ಮಿಶ್ರಣವನ್ನು ತುಂಬ ಸ್ಮೂತಾಗಿ ಬಂದಿದೆ ನೋಡಿ. ಇದನ್ನು ಉಂಡೆ ಕಟ್ಕೊಳ್ಳಿ. ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಳ್ಬೋದು. ಎಲ್ಲೂ ಕೂಡ ಕ್ರ್ಯಾಕ್ಸ್ ಇರಬಾರ್ದು. ಕ್ರ್ಯಾಕ್ಸ್ ಇದ್ದರೆ ಪಾಕಕ್ಕೆ ಹಾಕಿದ ತಕ್ಷಣ ಅದು ಒಡೆದೋಗುತ್ತೆ. ಇದು ಎಣ್ಣೆಯಲ್ಲಿ ಕಂದು ಬಣ್ಣ ಬರೋವರೆಗೂ ಕರ್ಕೊಳ್ಳಿ. ಪಾಕ ಬಿಸಿ ಇರಬೇಕು. ಈ ಕರ್ದಿದ್ದನ್ನು ಒಂದು 2-3 ನಿಮಿಷ ಬಿಟ್ಟು ಪಾಕಕ್ಕೆ ಹಾಕ್ಕೊಳ್ಳಿ. ಚೆನ್ನಾಗಿ ಪಾಕ ಹೀರ್ಕೊಳ್ಳುತ್ತೆ. ಪಾಕ ತಣ್ಣಗಾಗಬಾರ್ದು, ಪಾಕ ಬಿಸಿಯಾಗೇ ಇರಬೇಕು. ಇದನ್ನು ನಾನು ವೆನಿಲ್ಲಾ ಐಸ್ ಕ್ರೀಮ್ ಜೊತೆ ಸರ್ವ್ ಮಾಡಿಕೊಡ್ತೀನಿ. ಜಾಮೂನ್ ವಿತ್ ಐಸ್ ಕ್ರೀಮ್ ಇಸ್ ರೆಡಿ ಟು ಸರ್ವ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.